ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ಪೇರೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಮಕ್ಕಳನ್ನ ಯಾವ ರೀತಿ ಓದಿಸೋದು ಅಂತ. ನನಗೆ ಒಬ್ಬಳು 8th ಸ್ಟ್ಯಾಂಡರ್ಡು, ಇನ್ನೊಬ್ಬಳು ಮಗಳು ಬಂದು 2nd ಸ್ಟ್ಯಾಂಡರ್ಡು. ಸೊ ನಾನು ಯಾವ ರೀತಿ ಓದಿಸ್ತೀನಿ ಅಂತ ಜಸ್ಟ್ ಒಂದು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಮುಂದಿನ ಶಾರ್ಟ್ಸೂ ಫಾಲೋ ಮಾಡಿ ಬೇರೆ ಬೇರೆ ಟಿಪ್ಸ್ನ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಮಕ್ಕಳ ಹಿಂದೆನ ನಾವು ಪೇರೆಂಟ್ಸ್ ಇರಬೇಕು. ಅಂದರೆ ದೊಡ್ಡವ್ರು ಆಗ್ತಾ ಅವ್ರು ಎಲ್ಲ ಸಬ್ಜೆಕ್ಟ್ಸ್ನೂ ನಾವು ಟೀಚ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಓದ್ತಾ ಇದೆಯಾ, ಟೈಮ್ ಟೇಬಲ್ ಮಾಡ್ಕೊಂಡ್ಯಾ, ನೋಟ್ಸ್ ಕಂಪ್ಲೀಟ್ ಮಾಡಿದ್ಯಾ, ಈ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ, ಆ ಸಬ್ಜೆಕ್ಟ್ ಓದ್ಕೊಂಡ್ಯಾ, ಈ ಥರ ಎಲ್ಲ ಅಟ್ಲೀಸ್ಟ್ ಅವ್ರ ಹಿಂದೆನೇ ಇದ್ದು ಅವ್ರಿಗೇನಾದ್ರು ಟ್ಯೂಷನ್ ನೆಸಸರಿ ಇದೆಯಾ ಆ ಥರ ನೋಡ್ಕೋಬೇಕಾಗತ್ತೆ. ಬಟ್ ಚಿಕ್ಕ ಮಕ್ಕಳದ್ದು ಹೇಗೆ ಅಂದರೆ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ನಾವು ಅವ್ರ ಜೊತೆಗೇ ಇದ್ದು ಓದಿಸ್ಬೇಕು, ನಾವೇ ಓದಿಸ್ಬೇಕು. ನೀವೇನೇ ಟ್ಯೂಷನ್ಸ್ಗೆ ಹಾಕಿ, ಏನೇ ಸ್ಕೂಲ್ಗೆ ಹೋಗಿದ್ರು, ಇನ್ ಕೇಸ್ ನೀವು ಓದಿಲ್ಲ, ಪೇರೆಂಟ್ಸ್ ಓದಿಲ್ಲ ಅಂದರೆ ತಲೆ ಕೆಡಿಸ್ಕೊಡೋಕ್ಕೆ ಹೋಗ್ಬಿಡಿ. ಟ್ಯೂಷನ್ ಟೀಚರ್ಗೂ ಅಥವಾ ನಿಮ್ಮ ಸ್ಕೂಲ್ ಟೀಚರ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ಥರ ನಾವು ಓದಿಲ್ಲ, ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಅಟೆನ್ಷನ್ನ ಕೊಟ್ಟು ಓದಿಸಿ ಅಂತ. ಬಟ್ ಸ್ವಲ್ಪನ ನೀವು ಓದಿದ್ದೀರಾ ಅಂದರೆ ನೀವು ಸ್ವಲ್ಪ ಅವ್ರ ಸ್ಟಡೀಸ್ನ ಸೀರಿಯಸ್ ಆಗಿ ತೊಗೊಂಡು ಏಕ್ದಮ್ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಬೇಸಿಕ್ಸ್ನ ಅವ್ರಿಗೆ ಸ್ಟ್ರಾಂಗ್ ಮಾಡಿ. ಫಸ್ಟ್ ಟು 5th ಸ್ಟ್ಯಾಂಡರ್ಡ್ ಅವ್ರಿಗೆ ಬೇಸಿಕ್ಸ್ ಸ್ಟ್ರಾಂಗ್ ಮಾಡಬೇಕು. ಕನ್ನಡದಲ್ಲಿ ಅಕ್ಷರಗಳು, ಕಾಗುಣಿತ, ಒತ್ತಕ್ಷರ, ಈ ಥರ. ಇಂಗ್ಲೀಷಲ್ಲಿ ಅವ್ರಿಗೆ ಓದೋಕ್ಕೆ ಬರಬೇಕು, ಸ್ಪೆಲ್ಲಿಂಗ್ಸ್ ಬರಬೇಕು, ಪ್ರೊನೌನ್ಸಿಯೇಷನ್ ಬರಬೇಕು. ಮತ್ತು ಮ್ಯಾಥ್ಸಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನು, ಟೇಬಲ್ಸು, ಹೇಗೆ ಓದೋದು, ಕ್ವೆಶನ್ಸು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ವರ್ಕ್ ಆಗಬೇಕು. ಮತ್ತು EVS ಮತ್ತು ಇನ್ನೇನು ಹಿಂದಿ ಇರುತ್ತೆ, ಹಿಂದಿಯಲ್ಲೂ ಅಷ್ಟೇ ಸೇಮ್ ಕನ್ನಡ ಥರನೇ ಅವರಿಗೆ ಸ್ವಲ್ಪ ಆಲ್ಫಬೆಟ್ಸು ಮತ್ತು ಓದೋದು ಇದೆಲ್ಲ ಅವರಿಗೆ ಚೆನ್ನಾಗಿ ಬರಬೇಕು. ಬೇಸಿಕ್ಸ್ನ ಚೆನ್ನಾಗಿ ತಯಾರಿ ಮಾಡಿ. ಫಸ್ಟ್ ಪಾಯಿಂಟ್ ಅದು. ಅವರಿಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ. ಕೆಲವರೆಲ್ಲ ಟೀಚರ್ಸ್ ಹೇಗೆ ಅಂದರೆ ಜಸ್ಟ್ ರಿವಿಷನ್ನ ಕೊಟ್ಟು ಪಾಸ್ ಮಾಡಿಬಿಡ್ತಾರೆ, ಮಾರ್ಕ್ಸ್ ಚೆನ್ನಾಗೇ ಬರುತ್ತೆ. ಬಟ್ ಎಷ್ಟೊಂದು ಜನ ಮಕ್ಕಳಿಗೆ ಮಾರ್ಕ್ಸ್ ಚೆನ್ನಾಗಿ ಬಂದರೂ ಕೂಡ ಅವ್ರಿಗೆ ಬೇಸಿಕ್ಸ್ ಗೊತ್ತಿರಲ್ಲ. ಸೊ ನನ್ನ ಪ್ರಕಾರ ಏನು ಅಂದರೆ ಅವ್ರ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಾರ್ಕ್ಸ್ಗಿಂತ ಜಾಸ್ತಿ ನಾಲೆಜ್ ಇಂಪಾರ್ಟೆಂಟು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕಣ್ಣೆದುರಿಗೆ ಈ ಥರ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ನಾನು ವರ್ಕಿಂಗು, ತುಂಬ ಕಮಿಟ್ಮೆಂಟ್ಸ್ ಜಾಸ್ತಿ. ಯೂಟ್ಯೂಬ್ ಮಾಡ್ತಿರ್ತೀನಿ, ಮನೆ ಕೆಲಸ, ಡಬಲ್ ಫ್ಲೋರ್ ಕೆಲಸ, ಡುಪ್ಲೆಕ್ಸ್ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ, ಅಡುಗೆ ಮಾಡೋದಿರುತ್ತೆ. ಇದ್ರ ಮಧ್ಯದಲ್ಲಿ ನಾನು ಮರ್ತೋಗಬಾರ್ದು ಅಂತ ನಾನು ಎಲ್ಲಿ ಮಲಗ್ತೀನಲ್ವ, ಜೊತೆಗೆ ಎಲ್ಲಿ ನನ್ನ ಚಿಕ್ಕ ಮಗಳಿಗೆ ಓದಿಸ್ತೀನಿ ಅಲ್ಲೇ ಹತ್ತಿರದಲ್ಲೇ ಈ ಥರ ಬರ್ಕೊಂಡು ಅಂಟಿಸ್ಕೊಂಡಿರ್ತೀನಿ. ಮಂಡೇ ಏನು ಓದಿಸ್ಬೇಕು, ಟ್ಯೂಸ್ಡೇಗೆ ಏನು ಓದಿಸ್ಬೇಕು ಅಂತ. ಸೊ ಈ ಥರ ಕಣ್ಣೆದುರಿಗೆ ಇದ್ದಾಗ ನಾವು ಮರೆಯಲ್ಲ, ಡೆಫಿನೆಟ್ಲಿ ಓದಿಸ್ತೀವಿ. ಸ್ಟ್ರೇನ್ ಆಗುತ್ತೆ, ಬಟ್ ಆ ಸ್ಟ್ರೇನ್ ಕೂಡ ವರ್ತು. ಟೈಮ್ ತೊಗೊಂಡು ಓದಿಸಿ.